ನಮಸ್ತೆ, ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೊದಲ ಪ್ರಶ್ನೆ, ರಾಜ್ಯದ ಇಂದಿನ ಹಣಕಾಸಿನ ಮಂತ್ರಿ ಯಾರು? ಎ. ಡಿ. ಕೆ. ಶಿ, ಬಿ. ಬಸವರಾಜ ಸೊಮ್ಮಾಪ, ಸಿ. ನಿರ್ಮಲಾ ಸೀತಾರಾಮನ್, ಡಿ. ಸಿದ್ದರಾಮಯ್ಯ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಕರ್ನಾಟಕದ ಹಣಕಾಸಿನ ಮಂತ್ರಿ ಬಸವರಾಜ ಸೊಮ್ಮಾಪ. ಮುಂದಿನ ಪ್ರಶ್ನೆ, ಯಾವೆಲ್ಲ ದೇಶದಲ್ಲಿ ಡಾಲರ್ ಅನ್ನು ಉಪಯೋಗಿಸುತ್ತಾರೆ? ಎ. ಅಮೆರಿಕ, ಬಿ. ದುಬೈ, ಸಿ. ಹಾಂಗ್ಕಾಂಗ್, ಡಿ. ಕೊರಿಯಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಅಮೆರಿಕ ಮತ್ತು ಹಾಂಗ್ಕಾಂಗ್. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಬ್ರೈನ್ ಯಾವುದು? ಎ. ಮೌಸ್, ಬಿ. ಸಿಪಿಯು, ಸಿ. ಡಾಟಾ, ಡಿ. ರಿಸ್ಟ್ ಆಕ್ಸ್ ಮೆಮೊರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಸಿಪಿಯು. ಮುಂದಿನ ಪ್ರಶ್ನೆ, ರೂಬಲ್ ಯಾವ ದೇಶದ ಕರೆನ್ಸಿ? ಎ. ನ್ಯೂಜಿಲ್ಯಾಂಡ್, ಬಿ. ಆಸ್ಟ್ರೇಲಿಯಾ, ಸಿ. ರಷ್ಯಾ, ಡಿ. ಫಿನ್ಲ್ಯಾಂಡ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ರಷ್ಯಾ. ಮುಂದಿನ ಪ್ರಶ್ನೆ, ಕೇರಳದ ಮುಖ್ಯಮಂತ್ರಿ ಯಾರು? ಎ. ರಾಜೇಂದ್ರ ಅರ್ಲೇಕರ್, ಬಿ. ಕೆ. ರಾಜನ್, ಸಿ. ಎ. ಜಯತಿಲಕ್, ಡಿ. ಪಿನರಾಯಿ ವಿಜಯನ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಪಿನರಾಯಿ ವಿಜಯನ್. ಮುಂದಿನ ಪ್ರಶ್ನೆ, ಪೇಪರ್ ಯಾವುದರಿಂದ ಮಾಡುತ್ತಾರೆ? ಎ. ರಬ್ಬರ್, ಬಿ. ಬಟ್ಟೆ, ಸಿ. ಸೆಲ್ಯುಲೋಸ್, ಡಿ. ಲೋಹ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಸೆಲ್ಯುಲಸ್ ಫೈಬರ್ನಿಂದ ಮಾಡುತ್ತಾರೆ. ಅದು ನಮಗೆ ಮರದ ಅಂಶದಿಂದ ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರು? ಎ. ದೇವೇಂದ್ರ ಫಡ್ನವೀಸ್, ಬಿ. ರಾಜೇಶ್ ಕುಮಾರ್, ಸಿ. ಏಕನಾಥ್ ಶಿಂದೆ, ಡಿ. ಅಜಿತ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ದೇವೇಂದ್ರ ಫಡ್ನವೀಸ್. ಮುಂದಿನ ಪ್ರಶ್ನೆ, ಬಾರ್ಲಿಯ ನೀರು ಯಾವುದಕ್ಕೆ ರಾಮಬಾಣ? ಎ. ಹೊಟ್ಟೆ ನೋವು, ಬಿ. ಅಲರ್ಜಿ, ಸಿ. ಕಿಡ್ನಿ ಸ್ಟೋನ್, ಡಿ. ಮೂಲವ್ಯಾಧಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನ್ಗೆ ಬಾರ್ಲಿಯ ನೀರು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಶ್ರಾವಣದಲ್ಲಿ ಯಾಕೆ ಹೆಚ್ಚಿನ ಜನರು ಮಾಂಸ ಆಹಾರ ತಿನ್ನಲ್ಲ? ಎ. ಮನೆಗೆ ಅಶುಭ, ಬಿ. ಶಾಸ್ತ್ರದ ಪ್ರಕಾರ, ಸಿ. ಆರೋಗ್ಯದ ಸಮಸ್ಯೆ, ಡಿ. ಸುಖ ಸಂಪತ್ತು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ: ಶಾಸ್ತ್ರದ ಪ್ರಕಾರ. ಹಿಂದೂ ಶಾಸ್ತ್ರದ ಪ್ರಕಾರ ಶ್ರಾವಣ ದಿನದಲ್ಲಿ ಒಂದೊಂದು ದೇವತೆಗಳ ಆರಾಧನೆಯನ್ನು ಮಾಡುತ್ತಾರೆ. ಆದ ಕಾರಣ ಶ್ರಾವಣದಲ್ಲಿ ಮಾಂಸ ಆಹಾರವನ್ನು ಸೇವಿಸುವುದಿಲ್ಲ ಹೆಚ್ಚಿನ ಜನರು.
ಮುಂದಿನ ಪ್ರಶ್ನೆ, ಯಾವ ತರಕಾರಿಯು ನಮ್ಮ ಮುಖದ ಕಾಂತಿಗೆ ತುಂಬಾನೇ ಒಳ್ಳೆಯದು? ಎ ಸೌತೆಕಾಯಿ, ಬಿ ಬದನೆಕಾಯಿ, ಸಿ ಬೀಟ್ರೂಟ್, ಡಿ ಬಟಾಣಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಬೀಟ್ರೂಟ್. ಬೀಟ್ರೂಟ್ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಲು ತುಂಬಾನೇ ಸಹಾಯಕವಾಗಿದೆ ಹಾಗೂ ಇದು ನಮ್ಮ ತ್ವಚೆಯನ್ನು ಹೈಡ್ರೇಟ್ ಆಗಿ ಇರಲು ತುಂಬಾನೇ ಉಪಯೋಗವಾಗಿದೆ. ಮುಂದಿನ ಪ್ರಶ್ನೆ, ಅತಿ ಎತ್ತರದ ಪ್ರಾಣಿ ಯಾವುದು? ಎ ಆನೆ, ಬಿ ಹುಲಿ, ಸಿ ಒಂಟೆ, ಡಿ ಜಿರಾಫೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಜಿರಾಫೆ. ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಎಂದರೆ ಜಿರಾಫೆ. ಮುಂದಿನ ಪ್ರಶ್ನೆ, WWW ಇದರ ಪೂರ್ಣ ಹೆಸರು ಏನು? ಎ ವರ್ಲ್ಡ್ ವೈಡ್ ವೆಬ್, ಬಿ ವೆಬ್ ವಿನಿತ್ ವೋಗ್, ಸಿ ವರ್ಲ್ಡ್ ವಾರ್ ವಲಯ, ಡಿ ವರ್ಲ್ಡ್ ವೈಡ್ ವಾಲ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವರ್ಲ್ಡ್ ವೈಡ್ ವೆಬ್. ಮುಂದಿನ ಪ್ರಶ್ನೆ, ಅತಿ ವೇಗವಾಗಿ ಹಾರುವ ಪಕ್ಷಿ ಯಾವುದು? ಎ ಫಾಲ್ಗನ್, ಬಿ ಗಿಡುಗ, ಸಿ ಕಿಂಗ್ಫಿಶರ್, ಡಿ ಬಾವಲಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಫೆರಿಗ್ರೀನ್ ಫಾಲ್ಗನ್. ಮುಂದಿನ ಪ್ರಶ್ನೆ, ತಮಿಳುನಾಡಿನ ರಾಜಕೀಯ ಪಕ್ಷ ಯಾವುದು? ಎ TADP, ಬಿ TMC, ಸಿ AIADMK, ಡಿ NCP. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ AIADMK ಅಂದರೆ ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನಿನೇತ್ರ ಕಜಗಂ. OS ಇದರ ಪೂರ್ಣ ಹೆಸರು ಏನು? ಎ ಆಪರೇಟಿಂಗ್ ಸಿಸ್ಟಮ್, ಬಿ ಓಪನ್ ಸೆಕ್ಯೂರಿಟಿ, ಸಿ ಆಫೀಸ್ ಸಿಸ್ಟಮ್, ಡಿ ಓಪನ್ ಸಾಫ್ಟ್ವೇರ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಆಪರೇಟಿಂಗ್ ಸಿಸ್ಟಮ್. ಇಲ್ಲಿಗೆ ಇಂದಿನ ಪ್ರಶ್ನೆ ಮುಗಿಯಿತು. ಇದೇ ರೀತಿಯ ಪ್ರಶ್ನೆಗಳಿಗೆ ನಮ್ಮ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.